ಹಿಂದಿನ ಕಾಲದಲ್ಲಿ ಕನ್ನಡಿಯ ಬದಲಾಗಿ ಜನರು ನೀರಿನ ಮೇಲ್ಮೈ, ಹೊಳೆಯುವ ಲೋಹ, ನಯವಾದ ಕಲ್ಲುಗಳ ಮೇಲೆ ತಮ್ಮ ಮುಖವನ್ನು ನೋಡಿಕೊಳ್ಳುತ್ತಿದ್ದರು. ಕೆಲವರು ತಾಮ್ರದ ಪಾತ್ರೆಗಳನ್ನು ಬಳಸ್ತಿದ್ದರು. ಶ್ರೀಮಂತ ವರ್ಗಕ್ಕೆ ಸೇರಿದ ಜನರು ಬೆಳ್ಳಿಯಿಂದ ಮಾಡಿದ ಚಿಕ್ಕ ಕನ್ನಡಿಗಳನ್ನು ಬಳಸುತ್ತಿದ್ದರು ಎಂದು ಇತಿಹಾಸ ಹೇಳುತ್ತದೆ. ಕನ್ನಡಿಯನ್ನು 1835ರಲ್ಲಿ ಜರ್ಮನ್ ದೇಶದ ರಸಾಯನಶಾಸ್ತ್ರಜ್ಞ ಜಸ್ಟನ್ ವಾನ್ ಲೀಬಿಗ್ ಗಾಜಿನ ಫಲಕದ ಮೇಲ್ಮೈಯಲ್ಲಿ ಲೋಹದ ತೆಳುವಾದ ಪದರವನ್ನು ಅಂದರೆ ಬೆಳ್ಳಿಯನ್ನು ಲೇಪಿಸುವ ಮೂಲಕ ಕನ್ನಡಿಯನ್ನು ಕಂಡುಹಿಡಿದರು. ಆದರೆ ಆ ಕಾಲದಲ್ಲಿ ಮನೆಯಲ್ಲಿ ಕನ್ನಡಿಯನ್ನು ಇಡುತ್ತಿದ್ದುದು ಕೇವಲ ಐಷಾರಾಮಿ ಜೀವನ ನಡೆಸ್ತಿರುವ ಜನರು, ಅಂದರೆ ರಾಜಮನೆತನದವರು ಮಾತ್ರ ಅದನ್ನು ಬಳಸ್ತಾ ಇದ್ದರು. ವಾಸ್ತವವಾಗಿ ಕನ್ನಡಿ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ. ಆದರೂ ಇದು 18ನೇ ಶತಮಾನದವರೆಗೆ ಸಾಮಾನ್ಯ ಜನರಿಗೆ ಲಭ್ಯವಿರಲಿಲ್ಲ. 18ನೇ ಶತಮಾನದ ನಂತರ ಕನ್ನಡಿಯ ತಯಾರಿಕೆಯ ಸುಧಾರಣೆ ಮತ್ತು ಯಾಂತ್ರೀಕರಣವು ಕನ್ನಡಿ ಕಡಿಮೆ ಬೆಲೆಯಲ್ಲಿ ಜನಸಾಮಾನ್ಯರಿಗೆ ಸಿಗುವಂತೆ ಆಯಿತು. ಮೊದಲು ಅಲಂಕಾರದ ಬಳಕೆಗೆ ಪ್ರಾರಂಭವಾದ ಕನ್ನಡಿ ಮತ್ತು ಗ್ಲಾಸು ಕಾಲಕ್ರಮೇಣ ಎಲ್ಲ ರಂಗದಲ್ಲೂ ಬಳಕೆಗೆ ಅತ್ಯವಶ್ಯಕವಾಗಿದೆ. ಉದಾಹರಣೆಗೆ, ವಾಹನಗಳಲ್ಲಿ ಚಾಲಕರು ಚಾಲನೆ ಮಾಡುವಾಗ ಹಿಂಬದಿಯ ನೋಟ ನೋಡಲು ಕನ್ನಡಿಗಳನ್ನು ಬಳಸ್ತಾರೆ. ದಂತವೈದ್ಯರು ಕೂಡ ಕನ್ನಡಿಯನ್ನು ಬಳಸ್ತಾರೆ. ದೂರದರ್ಶಕ, ಲೇಸರ್ಗಳು, ಕ್ಯಾಮ್ರಾಗಳಲ್ಲಿ, ಕೈಗಾರಿಕಾ ಯಂತ್ರೋಪಕರಣಗಳಂಥ ಆಪ್ಟಿಕಲ್ ಮತ್ತು ವೈಜ್ಞಾನಿಕ ಉಪಕರಣಗಳಲ್ಲಿ, ದೂರದರ್ಶಕಗಳಲ್ಲಿ ಕನ್ನಡಿಯನ್ನು ಬಳಸ್ತೇವೆ. ಇಂದು ಒಳಾಂಗಣ ಅಲಂಕಾರ ಮತ್ತು ವಾಸ್ತುಶಿಲ್ಪಿಗಳಿಂದ ಕನ್ನಡಿ ಮತ್ತು ಗ್ಲಾಸ್ಗಳನ್ನು ಬಳಸ್ತಿದ್ದಾರೆ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನೆಗೂ ಗ್ಲಾಸ್ ಮತ್ತು ಕನ್ನಡಿಗಳನ್ನು ಬಳಸದೇ ಇರೋದೇ ಇಲ್ಲ. ಮನೆಯ ಎಲಿವೇಷನ್ಗಳಿಗೆ, ಮೆಟ್ಟಿಲಿನ ಅಕ್ಕಪಕ್ಕದಲ್ಲಿ ಹ್ಯಾಂಡ್ರೈಲ್ಗಳಿಗೆ, ಬಾತ್ರೂಮ್ಗಳಲ್ಲಿ, ವಾಶ್ ಬೇಸಿನ್ ಹತ್ತಿರ, ವಾರ್ಡ್ರೋಬ್ ಏರಿಯಾದಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಲುವಾಗಿ, ಅಥವಾ ಲಿವಿಂಗ್ ರೂಮ್ಗಳಲ್ಲಿ, ಇಲ್ಲ ಸೀಲಿಂಗ್ಗಳಲ್ಲಿ, ಪೂಜಾ ರೂಮ್ಗಳಲ್ಲಿ, ಪ್ರತಿ ಕಡೆನೂ, ಮನೆಯ ಪ್ರತಿಯೊಂದು ಕಡೆನೂ ಇದನ್ನು ವಾಸ್ತುಶಿಲ್ಪಿಗಳಾಗಲಿ ಅಥವಾ ಇಂಟೀರಿಯರ್ ಡೆಕೋರೇಟರ್ ಆಗಲಿ ಬಳಸ್ತಾರೆ. ಯಾವುದೋ ಒಂದು ಪ್ಯಾಟ್ರನ್ ಮಾಡಿಕೊಂಡು ಇದನ್ನು ಬಳಸ್ತಾರೆ. ಇಂದು ಗ್ಲಾಸ್ಗಳಲ್ಲಿ ತುಂಬ ವಿಧದ ಗ್ಲಾಸ್ಗಳು ಕೂಡ ಲಭ್ಯ ಇದೆ. ಮಿರರ್ಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಮಿರರ್ಗಳು ದೊರೆಯುತ್ತದೆ. ಉದಾಹರಣೆ, ಕ್ಲಿಯರ್ ಮಿರರ್ ಇರ್ಬೋದು, ಬ್ರಾನ್ಸ್ ಮಿರರ್, ಗ್ರೇ ಮಿರರ್, ತುಂಬ ಈ ಥರ ವೆರೈಟಿಗಳಿದೆ. ಗ್ಲಾಸ್ಗಳಲ್ಲಿ ಕೂಡ ಕ್ಲಿಯರ್ ಗ್ಲಾಸ್ ಇರ್ಬೋದು, ಅಥವಾ ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಇರ್ಬೋದು, ಫ್ರಾಸ್ಟೆಡ್ ಗ್ಲಾಸ್, ಅಥವಾ ಒನ್ ವೇ ಮಿರರ್ ಇರ್ಬೋದು, ಬೇರೆ ಬೇರೆ ರೀತಿಯ ಟೆಕ್ಸ್ಚರ್ ಇರುವಂಥ ಗ್ಲಾಸ್ಗಳಿರ್ಬೋದು, ಕುಸ್ಮಿ ಗ್ಲಾಸ್ಗಳಿರ್ಬೋದು. ಈ ಥರ ತುಂಬ ವಿಧದ ಗ್ಲಾಸ್ಗಳು ಸಹಿತ ಇಂದು ದೊರೀತಾ ಇದೆ. ಹಿಂದಿನ ಕಾಲದಲ್ಲಿ ಮನೆ ಕಟ್ಟುವುದು ಪ್ರತಿಯೊಂದು ವಿಷಯದಲ್ಲೂ ತುಂಬ ಸೂಕ್ಷ್ಮವಾಗಿ ತಿಳ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಆಯಾ ಕೆಲಸದಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರನ್ನ ಹುಡುಕ್ಬಿಟ್ಟು ಅವರಿಂದ ಕೆಲಸ ಮಾಡಿಸ್ಕೋತಾರೆ. ಸೊ ಇವತ್ತು ನಾನು ಇದೇ ರೀತಿ ಈ ಗ್ಲಾಸಿನ ಬಗ್ಗೆ, ಮಿರರ್ಗಳ ಬಗ್ಗೆ ಪ್ರಸಿದ್ಧಿ ಪಡೆದಂಥ ಒಂದು ಕಂಪ್ನಿ, ಅದರ ಬಗ್ಗೆ ಹೇಳ್ತೀನಿ. ಇವರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ DR ಇನ್ನೋವೇಟಿವ್ಸ್ ಅಂಥೇಳಿ ಒಂದು ಸಂಸ್ಥೆ ಇದೆ. ಇವರು ಕಳೆದ ಹಲವಾರು ವರ್ಷಗಳಿಂದ ಗ್ಲಾಸ್ ಮತ್ತು ಮಿರರ್ಗಳ ಪೂರೈಕೆ ಮತ್ತು ಇನ್ಸ್ಟಾಲೇಷನ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಮಾಲೀಕರು ಸ್ವತಃ ಆರ್ಟಿಸ್ಟ್ ಆಗಿರೋದ್ರಿಂದ ಅಲಂಕಾರದ ವಿಷಯದಲ್ಲಿ ಇವರು ಎತ್ತಿದ ಕೈ, ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ. ಯಾವುದೇ ರೀತಿ ಡಿಸೈನ್ಗಳಿದ್ರೂ ಅದನ್ನು ತಯಾರು ಮಾಡಿ ಗ್ಲಾಸ್ಗಳ ಮೇಲೆ ಸಕಾಲಕ್ಕೆ ತಯಾರಿಸಿ ಕೊಡ್ತಾರೆ. ಇವರಲ್ಲಿ ತುಂಬ ಪರಿಣಿತಿ ಹೊಂದಿದಂಥ ಗ್ಲಾಸನ್ನು ಇನ್ಸ್ಟಾಲೇಷನ್ ಮಾಡುವಂಥ ಒಂದು ಟೀಮ್ ಕೂಡ ಇದೆ. ಯಾಕೆಂದರೆ ದೊಡ್ಡ ದೊಡ್ಡ ಗ್ಲಾಸ್ಗಳನ್ನ ನಾವು ಯಾವುದೋ ಮೇಲ್ಗಡೆ ಫ್ಲೋರಿಗೆ ಶಿಫ್ಟ್ ಮಾಡಬೇಕು, ಅದನ್ನ ಇನ್ಸ್ಟಾಲೇಷನ್ ಮಾಡಬೇಕು ಅಂತಂದರೆ ಅದು ಸಾಮಾನ್ಯ ಜನರ ಹತ್ರ ಆಗುವಂಥದ್ದಲ್ಲ. ಸೊ ಆ ಥರ ಎಕ್ಸ್ಪರ್ಟ್ ಇರುವಂಥ ಇನ್ಸ್ಟಾಲೇಷನ್ ಟೀಮ್ ಕೂಡ ಇವ್ರ ಹತ್ರ ಲಭ್ಯ ಇರುತ್ತೆ. ದೊಡ್ಡ ದೊಡ್ಡ ಗ್ಲಾಸ್ಗಳನ್ನು ಕೂಡ ಅವರೇ ಖುದ್ದಾಗಿ ಸೈಟ್ಗೆ ತಲುಪಿಸಿ ಫಿಕ್ಸಿಂಗ್ ಕೂಡ ಮಾಡಿಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಮನೆಯ ಓನರ್ಗಿರ್ಬೋದು, ಆರ್ಕಿಟೆಕ್ಟ್ಗಳಿಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಇನ್ಸ್ಟಾಲೇಷನ್ ಮಾಡೋದು ಗ್ಲಾಸ್ಗಳಲ್ಲಿ ತುಂಬ ಕಷ್ಟ. ಯಾಕೆಂದರೆ ಗ್ಲಾಸು ಸೂಕ್ಷ್ಮ ಮೆಟೀರಿಯಲ್ ಆಗಿರೋದ್ರಿಂದ ಅದಕ್ಕೆ ಎಕ್ಸ್ಪರ್ಟ್ ಆಗಿರುವಂಥವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಇವರು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿ ಹೊಂದದಂಥ ಆರ್ಕಿಟೆಕ್ಟ್ ಇರ್ಬೋದು, ಬಿಲ್ಡರ್ ಇರ್ಬೋದು, ಅವರುಗಳ ಜೊತೆ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಹುಬ್ಬಳ್ಳಿ, ಶಿವಮೊಗ್ಗ,
ತಾಡ್ಪತ್ರಿ, ಮುಧೋಳ, ಪಣಜಿ ಹೀಗೆ ತುಂಬ ಕಡೆ ಇವರು ಕೆಲಸವನ್ನು ಮಾಡಿದ್ದಾರೆ. ಯಾರಾದರೂ ಮನೆ ಕಟ್ಟುವವರು ಗ್ಲಾಸ್ ಅಥವಾ ಮಿರರ್ಗಳು ಬೇಕಾದರೆ ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಮೊಬೈಲ್ ಸಂಖ್ಯೆ 9611332784 ಆಗಿರ್ತದೆ.